ನಮಸ್ತೆ ಫ್ರೆಂಡ್ಸ್, ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಫಸ್ಟ್ ಪೂರ ಎಲ್ಲ ನೋಡಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ಇವಾಗ ರೇಪ್ ಮಾಡ್ತಾನಲ್ಲ, ಅವ್ರ ತಾಯಿನೂ ಹೆಣ್ಣೆ ತಾನೆ. ಯಾಕೆ ಅವ್ರ ಹೆಣ್ಣನ್ನ ಗ್ಯಾಪ್ನ ಬರಲ್ಲ ಅವ್ರ ತಾಯಿದು? ಅವ್ನು ತೆವಲಿರುತ್ತಲ್ಲ, ಅದಕ್ಕೋಸ್ಕರ ರೇಪ್ ಮಾಡ್ತಾನೆ. ಅದ್ರ ಬದಲು ಮದುವೆ ಆಗಿ ಅಚ್ಚುಕಟ್ಟಾಗಿ ಮನೆ ಸಂಸಾರ ಮಾಡ್ಬೋದಲ್ವಾ? ನಿಮ್ಮ ಜನ್ಮಕ್ಕೆ ನನ್ನ ಕಡ ಹಾಕ. ಆದರೆ ಫ್ರೆಂಡ್ಸ್, ನಿಮ್ಗೆ ನಾನು ಹೇಳ್ತಾ ಇರೋದಿಷ್ಟೇ, ರೇಪ್ ನಡೆದಾಗ ದಯವಿಟ್ಟು ಪೊಲೀಸವ್ರಿಗೆ ಫೋನ್ ಮಾಡಬೇಡಿ. ಯಾಕೆ ಮಾಡ್ತೀರಿ? ಅವ್ರಿಗೆ ಸುಮ್ಮನೆ ಕೆಲಸ ಯಾಕೆ ಕೊಡ್ತೀರಿ? ಯಾಕೆಂದ್ರೆ ಅವ್ರ ಡ್ಯೂಟಿ ಅವ್ರು ಏನು ಮಾಡ್ತಾರೆ ಗೊತ್ತಾ? ಅಚ್ಚುಕಟ್ಟಾಗಿ ಊಟ ಕೊಡ್ತಾರೆ. ಅವ್ರ ಡ್ಯೂಟಿ ಕಣ್ರಿ ಅದು, ಊಟ ಕೊಡ್ತಾರೆ. ಅದನ್ನ ಮಾಡಬೇಡಿ. ಪೊಲೀಸವ್ರು ಫೋನ್ ಮಾಡಬೇಡಿ. ಯಾಕೆ? ನಿಮ್ಗೆ ಅಧಿಕಾರ ಇಲ್ವಾ? ಜನಗಳಿಗೆ ಅಧಿಕಾರ ಇಲ್ವಾ? ಆದರೆ ದೇವ್ರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಜನದ ಮಧ್ಯದಲ್ಲಿ ಇರ್ತಾರೆ. ಅದನ್ನ ತಿಳ್ಕೊಳ್ಳಿ. ಅವನ್ನ ಕರ್ಕೊಂಬಂದು ಗೋಡೆಯಲ್ಲಿ ಕಟ್ಟಾಕಿ ಬಟ್ಟೆ ಬಿಚ್ಚಿ ಕೋಳಿ ರಥ ಇರಿಸ್ರಿ. ನೀವು ಶಿಕ್ಷೆ ಕೊಡೋ ಬದಲು ನಾಯಿನೇ ಶಿಕ್ಷೆ ಕೊಟ್ಟಿರುತ್ತೆ. ಯಾಕೇಳಿ? ಅವ್ನ ಇಂಪಾರ್ಟೆಂಟ್ ಸಾಮಾನ್ಯ ಕಿತ್ತಿ ತಿನ್ನುತ್ತೆ. ಇಡೀ ಕರ್ನಾಟಕನೇ ಯೋಚನೆ ಮಾಡುತ್ತೆ, ನಾನು ರೇಪ್ ಮಾಡಿದ್ರೆ ಇದೇ ಸ್ಥಿತಿ ಆಗತ್ತೆ ಅಂತ ಯೋಚನೆ ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಪೊಲೀಸರು ಫೋನ್ ಮಾಡಕ್ಕೆ ಹೋಗಬೇಡಿ. ಶಿಕ್ಷೆ ನೀವೇ ಕೊಡಿ. ನಿಮ್ಗೆಲ್ಲ ಅಧಿಕಾರನೂ ಇದೆ ಅಲ್ವಾ? ಆಮೇಲೆ ಇನ್ನೊಂದು ವಿಷಯ, ಅವ್ನು ಯಾವನೋ ಮಂಜುನಾಥ್ ಅಂತೆ, ದೇವ್ರ ಗುಡಿ ಪಕ್ಕದಲ್ಲೇನೆ ಜಾಗ ಮಾಡಿಕೊಂಡು ಅಚ್ಚುಕಟ್ಟಾಗಿ ಇದ್ದ. ಇವಾಗ ಈ ಕೆಟ್ಟ ಕೆಲಸಕ್ಕೆಲ್ಲ ಹೇರಿಕೊಂಡವನೆ. ಅವಳ ತಾಯಿನೂ ಹೆಣ್ಣು ಅನ್ನೋದು ಮರ್ತಿದ್ದಾನೆ. ಆದರೆ ಕಾನೂನು ಪ್ರಕಾರ ಆಗಿ ಶಿಕ್ಷೆ ಕೊಡಬೇಕು. ಆದರೆ ಅವನ ಇನ್ಫ್ಲುಯೆನ್ಸ್ ಇಂದ ಅವನು ಬಂದೇ ಬರ್ತಾನೆ. ನೋಡಿ, ಅವ್ನು ಗೆದ್ದೇ ಗೆಲ್ತಾನೆ. ಆ ಕಚ್ಚಡನ ನೀವು ಗೆಲ್ಲಿಸ್ಬೇಡಿ, ಅಷ್ಟೇ ನಾನು ಹೇಳೋದು. ಆದರೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಪ್ರತಿಯೊಂದು ಹೆಣ್ಮಕ್ಳಿಗೆ ನಾನು ಹೇಳೋದಿಷ್ಟೇ, ನೀವು ಹೊಸ್ಲಿಂದ ಆಚೆ ಹೋದಾಗ ನೀವು ಹೆಣ್ಣು ಅಂತ ಯಾಕೆ ಅನ್ಕೊಂಡು ಹೋಗ್ತೀರಿ? ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ನೀವು ಒಂದು ಗಂಡು ಅನ್ಕೊಂಡು ಹೊಸ್ಲು ದಾಟ್ಕೊಂಡು ಹೋಗಿ, ಆರಾಮಾಗಿ ಡ್ಯೂಟಿ ಕೆಲಸ ಮುಗಿಸ್ಕೊಂಡು ಬನ್ನಿ. ಆದರೆ ಜೊತೆಗೆ ಹೋಗ್ಬೇಕಾದ್ರೆ ಯಾವಾಗಲೂ ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ಹೋಗಿ, ಓಕೆನಾ ಫ್ರೆಂಡ್ಸ್? ಆದರೆ ಫೈಟ್ ಮಾಡೋದನ್ನ ಫಸ್ಟ್ ಕಲೀರಿ. ನಾನು ಹೆಣ್ಣು, ನನ್ನ ಕೈಲಿ ಏನಾಗುತ್ತೆ ಅಂತ ಅನ್ನೋದು ಭಾವನೆನ ಫಸ್ಟ್ ತೆಗೆದಾಕಿ. ಹೆಣ್ಣು ಕೈಲಿ ಏನ್ರಿ ಆಗಲ್ಲ, ಪ್ರತಿ ಒಂದೂ ಮಾಡಿ ತೋರಿಸಿದಾಳೆ ಈ ಜಗತ್ತಿನಲ್ಲಿ ಹೆಣ್ಣು. ಓಕೆನಾ? ದಯವಿಟ್ಟು ನಾನು ಹೇಳ್ತಾ ಇರೋ ಜನಗಳಿಗೆ, ದಯವಿಟ್ಟು ರೇಪ್ ಎಲ್ಲೇ ಆಗ್ಲಿ, ಆದರೆ ಈ ಪ್ರಪಂಚದಲ್ಲಿ ಇದಾಗಬೇಕು. ಏನು ಹೇಳಿ? ಶಿಕ್ಷೆ. ಯಾವ ಥರ? ಅವನ್ನ ಕರ್ಕೊಂಡು ಬನ್ನಿ, ಕಂಬು ಕಟ್ಟಾಕಿ ಬಟ್ಟೆ ಬಿಚ್ಚಿ ಕೋಳಿ ರಥ ಎರ್ಚಿ. ಆದರೆ ಎಲ್ಲ ಸಾಮಾನು ಕಿತ್ಕೊಂತಿರ್ತಾಗ ಇಡೀ ಕರ್ನಾಟಕನೇ ನೋಡುತ್ತೆ. ಪ್ರತಿಯೊಬ್ಬರೂ ಸಹ ಯೋಚನೆ ಮಾಡ್ತಾರೆ, ನನಗೂ ಈ ಥರ ಮಾಡಿದ್ರೆ ನಾನು ಈ ಥರ ಆಗ್ತೀನಿ ಅನ್ನೋದು ಅವ್ರಿಗೂ ಭಯ ಉಡುತ್ತೆ ಅಲ್ವಾ ಫ್ರೆಂಡ್ಸ್? ಫಸ್ಟ್ ಆ ಕೆಲಸ ಮಾಡಿ ಫ್ರೆಂಡ್ಸ್, ಓಕೆನಾ? ನಾನು ಯಾರಿಗೇನು ಅನಿಸಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನನಗನ್ಸಿದ್ದು ನಾನು ಹೇಳಿದ್ದೀನಿ. ಆದರೆ ಜನಗಳೇ ದೇವರು ಅಂತ ನಾನು ಅಂದ್ಕೊಂಡಿರೋಳು, ನಾನು ಅದು ಹೇಳಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನಾನು ಏನಾರು ಹೇಳಿದರೆ, ದಯವಿಟ್ಟು ನಿಮ್ಗೇನಾರು ನಾನು ಬೈಬೇಕು ಅಂತ ನಿಮಗನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಬೈರಿ, ಓಕೆನಾ? ನಿಮಗಿಷ್ಟ ಆಯಿತು ಅಂದರೆ ಅದಕ್ಕೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.